ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಸಂಡೇ ವ್ಲಾಗ್. ಸಂಡೇ ಅಂತೂ ನಮ್ಮ ಮನೇಲಿ ಕೆಲಸ ಮಿಸ್ ಇಲ್ದಂಗೆ ಮಾಡಲೇಬೇಕು. ಅದರಲ್ಲೂ ಇವತ್ತು ಒಂದು ಫಂಕ್ಷನ್ ಇದೆ. ಆ ಫಂಕ್ಷನ್ಗೆ ಬೇರೆ ಹೋಗಬೇಕು. ಏನು ಫಂಕ್ಷನಪ್ಪ ಅಂದರೆ ನಮ್ಮ ಅಮ್ಮನ ಅಕ್ಕನ ಮಗಳು ಏನೋ ದೇವ್ರ ಕಾರ್ಯ ಅಂತ ಫಂಕ್ಷನ್ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಪ್ರಪ ಅಂತ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡೋಣ ಅಂತ ಒಂದು ಕಡೆಯಿಂದ ಕಸ ಗುಡಿಸಿ ಎಲ್ಲನೂ ಒರೆಸ್ಕೊತ ಬಂದೆ. ನಮ್ಮ ಅಣ್ಣ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದ. ಪೂಜೆಗೆ ರೆಡಿ ಮಾಡೋದು ಅಂದರೆ ಅವನೇನು ರೆಡಿ ಮಾಡಲ್ಲ, ಜಸ್ಟ್ ನಾವೆಲ್ಲ ಮಾಡಿಕೊಟ್ರೆ ಅವ್ನು ದೀಪ ಹಚ್ಚಿ ಒಂದು ಕೆಲ್ಸಕ್ಕೆ ಹೊರಡ್ತಾನೆ. ಸೊ ಆಮೇಲೆ ನಾವು ಕಾಫಿ ಗಿಫಿ ಮಾಡಿಕೊಂಡು ಬ್ರೆಡ್ ಗಿಡ್ ತಿನ್ಕೊತ ಕೂತಿದ್ವಿ. ತಿನ್ನಲ್ಲ, ಬಟ್ ಹೊಟ್ಟೆ ಹಸಿತಾಯಿತು ಅಂತ ತಿಂದೆ. ಈಗ ನಮ್ಮ ಕಿಟ್ಟಿಗೆ ಬೇರೆ ಹೊಟ್ಟೆ ಹಸಿದೆ, ಅವನು ಹಿಂದಿಂದೆ ತಿರುಗ್ತಾ ಇದ್ದಾನೆ. ಸೊ ಅವನಿಗೂ ಊಟ ಹಾಕ್ಬೇಕಿತ್ತು. ಅಷ್ಟರಲ್ಲಿ ನಮ್ಮಮ್ಮ ರೆಡಿಯಾಗಿ ಅವರನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ವಿ. ನಮ್ಮಮ್ಮ ಬೇರೆ ಏನು ಬೆಳ್ಳು ಕಾಣಿಸ್ತಾ ಇದೆಯಲ್ಲ, ಮೊಬೈಲಲ್ಲಿ ಹಂಗೆ ಕಾಣಿಸ್ತಾ ಇದೆಯಾ ಅಂತವ್ರೆ. ಆ್ಯಕ್ಚುಲಿ ಏನಿಲ್ಲ, ನಾನೇನು ಕರ್ಗಿ ಏನಲ್ಲ, ಬೆಳಗ್ಗೆ ಇದ್ದೀನಿ, ಕೂಡ ಹಾಕಿರಲಿಲ್ಲ. ಆಮೇಲೆ ನಮ್ಮ ದೊಡ್ಡಮ್ಮನ ಮನೆಗೆ ಬಂದು ಅಲ್ಲಿ ನಾನು ಊಟ ಮಾಡಲ್ಲ ಅಂತ ಹೇಳಿ ಇಲ್ಲೇ ಮಜ್ಜಿಗೆನ ತಿನ್ಬಿಟ್ಟೆ. ಕರ್ಕೊಂಡು ಹೋದೆ. ಅಲ್ಲಿ ಅವರು ಊಟ ಮಾಡೋದು, ಮತ್ತು ವಾಪಸ್ ನಮ್ಮ ದೊಡ್ಡಮ್ಮನ ಮನೆಗೆ ಬಂದು ಮಲಗಿದ್ದು. ರಿಟರ್ನ್ ನಮ್ಮೂರ ಕಡೆ ಹೊರಟಾಗ ನಮ್ಮೂರವರು ಸಿಕ್ಕಿದ್ರು. ಅಲ್ಲಿ ಈಜು ಹೊಡಿತಾಯಿದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಈ ನಮ್ಮ ದೊಡ್ಡಮ್ಮನ ಮನೆಗೆ ಬಂದು ಇನ್ನೊಬ್ಬರು ದೊಡ್ಡಮ್ಮನ ಮನೆಗೆ ಅವರು ತೋಟಕ್ಕೆ ಹೋಗಿ ಅಲ್ಲೆಲ್ಲ ಹೋಗಿ ಕಿತ್ತು ಅವ್ರಿಗೆ ಕೊಟ್ಟು ಮತ್ತು ನಾನು ಅಮ್ಮ ಮನೆಗೆ ಬಂದ್ವಿ. ಸೊ ಏನೋ ತೊಗೊಳೋದಿತ್ತು ಅಂತ ಒಂದಷ್ಟು ತೊಗೊಂಡು ಮನೆಗೆ ಬಂದು ಆ ತಿಂಡಿನ ತಿಂತ ನಮ್ಮಮ್ಮ ಕಿಟ್ಟಿ ಜೊತೆ ಆಟ ಆಡ್ತಾಯಿದ್ರು. ಸೊ ಕಿಟ್ಟಿನೂ ತಿಂಡಿ ಅಂದರೆ ಸಾಕು, ಟಕ ಅಂತ ಎಲ್ಲಿದ್ರು ಓಡಿ ಬಂದ್ಬಿಡ್ತಾನೆ. ಅವನೊಂಥರ ತಿಂಡಿ ಪೋತ, ಒಂಥರ ಪರ್ಷಿಯನ್ ಕ್ಯಾಟ್ ಹೆಸರು. ಆದರೆ ಬರೋ ತಿಂಡಿ ಯಾವುದು ಬಿಡಲ್ಲ, ತಿಂತಾನೆ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.